ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಬನ್ನಿ ಇವತ್ತು ಕ್ವಿಕ್ಕಾಗಿ ರುಚಿಯಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಮೊದಲಿಗೆ ನಾನು ಅರ್ಧ ಕೆಜಿ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ನಾನು ಯೂಶ್ವಲಿ ಹೀಗೆ ಸಣ್ಣದಾಗಿ ಹಚ್ಕೊಂಡೇ ತೊಗೊಳ್ಳೋದು. ಮತ್ತು ರುಬ್ಬಕ್ಕೆ ಟೊಮ್ಯಾಟೊ, ಹುಣಸೆಹಣ್ಣು, ತೆಂಗಿನಕಾಯಿ, ಸಾಂಬಾರು ಪುಡಿ ತೊಗೊಂಡು ಆ ಥರ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಬೆಂಡೆಕಾಯಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಥರ ಬೆಂಡೆಕಾಯಿಲಿ ಒಂದು ಸ್ಟಿಕ್ಕಿನೆಸ್ ಇರುತ್ತೆ. ಆ ಸ್ಟಿಕ್ಕಿನೆಸ್ ಕಂಪ್ಲೀಟಾಗಿ ಹೋಗೋವರೆಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ ಅಂತೂ ಬೆಂಡೆಕಾಯಲ್ಲಿ ಏನೇ ರೆಸಿಪಿ ಮಾಡ್ತಿದ್ರು ಸ್ಕಿಪ್ ಮಾಡದೆ ಮಾಡ್ಕೊಳ್ಳಿ. ಬಿಕಾಸ್ ಟೇಸ್ಟ್ ಚೆನ್ನಾಗಾಗುತ್ತೆ. ಇನ್ ಕೇಸ್ ನೀವೇನಾದರೂ ರೋಸ್ಟ್ ಮಾಡ್ದಲೇ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನಾನು ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬೇರೆದೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಬಂದ್ಬಿಟ್ಟು ನಾನು ಆಲ್ರೆಡಿ ತೋರಿಸ್ದಂಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟೇ ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಜಾರ್ಗೆ ನೀರನ್ನು ಸೇರಿಸ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಇದನ್ನು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ. ಒಂದು ಲೈಟಾಗಿ ಅದ್ರದ್ದು ಸ್ಮೆಲ್ ಬರ್ತಿರುತ್ತೆ, ಹಸಿ ಸ್ಮೆಲ್ಲು, ಅದು ಹೋಗೋವರೆಗೂ ಸ್ವಲ್ಪ ಎಣ್ಣೆಲಿ ಹುರ್ಕೊಂಬಿಟ್ಟು ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ನಿಮ್ಗೆ ಸಾಂಬಾರು ಹೇಗೆ ಬೇಕೋ ಹಾಗೆ ಆ್ಯಡ್ ಮಾಡ್ಕೋಬೋದು ನೀರನ್ನು. ಅದಾದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದು ಖಾರ ಬೇಯಕ್ಕೆ ಬಿಡ್ತೀನಿ. ನೋಡಿ ಕುದೀತಾ ಇದೆ. ಇಲ್ಲಿ ಖಾರ ಬೆಂದಮೇಲೆ ಮೊದಲೇ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಈ ಸ್ಟೇಜಲ್ಲಿ ಸೇರಿಸ್ಬೇಕು. ಮೊದಲಿಗೆ ಸೇರಿಸ್ಕೋಬಾರ್ದು ಬೆಂಡೆಕಾಯಿನ, ಯಾಕಂದರೆ ಇದು ಆಲ್ರೆಡಿ ನಾವು ಹುರ್ಕೊಂಡಿರ್ತೀವಿ ಮತ್ತು ಆಲ್ರೆಡಿ ಅದು ಸಾಫ್ಟು ಇರುತ್ತೆ. ಇನ್ ಕೇಸ್ ಏನಾದರೂ ನಾವು ಮುಂಚೆನೇ ಆ್ಯಡ್ ಮಾಡ್ಕೊಬಿಟ್ರೆ ತುಂಬ ಬೆಂದೋಗುತ್ತೆ. ಅದಕ್ಕೆ ನಾವು ಖಾರ ಮಸಾಲೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಬೆಂದ ಮೇಲೆ ಬೆಂಡೆಕಾಯಿನ ಆ್ಯಡ್ ಮಾಡ್ಕೋಬೇಕು ಯಾವಾಗಲೇ ಆದ್ರೂ. ನೀಟಾಗಿ ಬೆಂಡೆಕಾಯಿ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕುದೀತಿರುತ್ತೆ ಆ್ಯಂಡ್ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೂ ಬಂದಿರುತ್ತೆ ಈ ಸ್ಟೇಜಲ್ಲಿ. ಇಷ್ಟೇ ನೋಡಿ. ಆ್ಯಕ್ಚುಲಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಅಷ್ಟೇ ನೋಡಿ, ಬೆಂಡೆಕಾಯಿ ಸಾಂಬಾರು ರೆಡಿನೇ ಆಗೋಯಿತು. ಎಷ್ಟು ಸಿಂಪಲ್ ಅಲ್ವಾ? ನೀವು ಒಂದ್ಸಲ ಟ್ರೈ ಮಾಡಿ. ಇನ್ಫ್ಯಾಕ್ಟ್ ಇದನ್ನು ನೀವು ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಬಟ್ ನಾನು ಮನೇಲಿ ಮೋಸ್ಟ್ ಆಫ್ ದ ಟೈಮ್ ಮುದ್ದೆನೇ ಮಾಡೋದ್ರಿಂದ ನಾನು ಇದನ್ನು ಮುದ್ದೆ ಜೊತೆ ಟ್ರೈ ಮಾಡಿದೆ. ಅಫ್ಕೋರ್ಸ್ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಹೇಳೋ ಹಾಗೆ ಇಲ್ಲ, ಡೆಫಿನೆಟಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ ದಿಸ್. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.